ತಮಗೆಲ್ಲರಿಗೂ ನಮಸ್ಕಾರ. ನಾನು 1982 ಮಾರ್ಚಲ್ಲಿ ಇಂಡಿಯನ್ ಆರ್ಮಿಯ ಮರಾಠ ರೆಜಿಮೆಂಟಲ್ಲಿ ಜಾಯ್ನ್ ಆದೆ. 1 ವರ್ಷದ ಕಠಿಣ ಟ್ರೈನಿಂಗು, 24 ಗಂಟೆಯಲ್ಲಿ ಕೇವಲ 3 ಗಂಟೆ ಮಾತ್ರ ರೆಸ್ಟು, ಬಾಕಿ 21 ಗಂಟೆ ಟ್ರೈನಿಂಗು. ಬೆಳಗ್ಗೆ 3:30 ಗಂಟೆಗೆ ಎದ್ದರೆ ಸ್ಟಾರ್ಟ್ ಆದರೆ ರಾತ್ರಿ ಆಲ್ಮೋಸ್ಟ್ 12-12ವರೆಗೆ ಅಷ್ಟರವರೆಗೆ ನಮ್ಮನ್ನು ಚೆನ್ನಾಗಿ ಬೆಂಡೆತ್ತಾ ಇರ್ತಾರೆ. ಸಾಧಾರಣವಾಗಿ ಫುಲ್ ಟ್ರೈನಿಂಗು ಅದು ಆದ ನಂತರ ನಮ್ಮನ್ನು ಫಸ್ಟ್ ಪೋಸ್ಟಿಂಗ್ ಕಳಿಸಿದ ನನ್ನನ್ನು ಅರುಣಾಚಲ ಪ್ರದೇಶದ ಚೈನಾ ಬಾರ್ಡ್ರಿಗೆ ಹೋಗ್ಬೇಕಂದ್ರೆ ನಾವು ಇಲ್ಲಿಂದ ಟ್ರೈನಲ್ಲಿ ಅಸ್ಸಾಂವರೆಗೆ ಹೋಗ್ತೀವಿ. ಅದಾದ ನಂತರ ಮಿಲಿಟ್ರಿ ಟ್ರಕ್ಕಲ್ಲಿ 5 ದಿವಸ ಹೋಗಬೇಕು. 1 ದಿವಸ ಹೋದ ನಂತರ ಒಂದು ಕ್ಯಾಂಪಲ್ಲಿ ಹಾಲ್ಟು. ಅದೇ ಥರ 83 ನಾನು ಮಾತಾಡ್ತಿರೋದು ಇವಾಗ ಬೇರೆ. ಅದಂತರ 5 ದಿವಸ ಆದ ನಂತರ ನಮ್ಮ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಬರುತ್ತೆ. ಅಲ್ಲಿಂದ ನಾವು 3 ದಿವಸ ಬೈ ಪ್ಯಾಕಲ್ಲಿ ಹಿಮದಲ್ಲಿ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋದ ನಂತರ ITBP ಇಂಡೋ ಟಿಬೇಟ್ ಬಾರ್ಡರ್ ಫೋರ್ಸ್, ಆನಂತರ BSF ಪೋಸ್ಟ್ಗಳಿರುತ್ತೆ. ಅಲ್ಲಿ ಹೋದ ನಂತರ ನಮಗೆ ಡ್ಯೂಟಿ ಪೋಸ್ಟ್ ಅಂತ ಕೊಡ್ತಾರೆ ಚೈನಾ ಬಾರ್ಡರ್. 1914ನಲ್ಲಿ ಮ್ಯಾಕ್ಮೋನ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಇದ್ದ. ಅವನು ಚೈನಾ ಮತ್ತು ಇಂಡಿಯಾ ಬಾರ್ಡ್ರನ್ನು ಲೈನನ್ನು ಏನು ಮಾಡಿದ ನಾವು ಅಳತೆ ಮಾಡಿದ. ಅಲ್ಲಿ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ. ಕೇವಲ 6 ತಿಂಗಳು ಅಲ್ಲಿ ಹಿಮ ಇರೋದಲ್ಲ, 6 ತಿಂಗಳು ಫುಲ್ ಹಿಮ ಇರುತ್ತೆ. ಇನ್ನೊಂದು ಏನಂದರೆ ಅಲ್ಲಿ ಗಾಳಿ ಬರುತ್ತೆ. ಗಾಳಿ ಇದ್ದರೆ ಗಾಳಿಯಲ್ಲಿ ಆಕ್ಸಿಜನ್ ಇರಲ್ಲ. ಅದು ಅಲ್ಲಿಯ ಚೈನಾ ಬಾರ್ಡರ್ದ ವಿಶೇಷತೆಗಳು. ನಮಗೆ 6 ತಿಂಗಳು ಮುಂಚೆನೇ ರೇಷನ್ ಸ್ಟಾಕ್ ಆಗುತ್ತೆ. ಹಿಮದಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಆ ಹಟ್ಟಿಂದ ಈ ಹಟ್ಟಿಂದ ಹೋಗೋಕ್ಕೆ ದಾರಿ ಮಾತ್ರ ನಾವು ಲೆವೆಲ್ ಮಾಡೋದು. ಕುಡಿಲಿಕ್ಕೆ ನೀರು ಸಿಗಲ್ಲ, ಆನಂತರ ಸ್ನಾನ ಮಾಡೋಕ್ಕೆ ನೀರಿಲ್ಲ. ನಮ್ಮದು ಪೂರ ಕಪ್ಪಾಗಿರುತ್ತೆ. ಅದು ಆವತ್ತಿನ ಪರಿಸ್ಥಿತಿ. ಆದರೆ ಇವತ್ತು ಚೇಂಜ್ ಆಗಿದೆ. ಇವತ್ತು ಚೇಂಜ್ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಚೈನಾದ ಬಾರ್ಡ್ರ್ವರೆಗೆ ನಮ್ಮ ಇಂಡಿಯನ್ ಆರ್ಮಿಯ ರಸ್ತೆ ಹೋಗಿದೆ. ನಾವು ಯಾವುದೇ ಕೂಡ ಹೆದರಬೇಕು ಅಂತಿಲ್ಲ. ಓಕೆ, ಇದು ಕೇವಲ ಎಲ್ಲಿದು ನಮ್ಮ ಅರುಣಾಚಲ ಪ್ರದೇಶ ಚೈನಾ ಬಾರ್ಡರ್ ಮತ್ತು ಚೈನಾ ಬಾರ್ಡರ್ದ ವಿಶೇಷತೆಗಳು. ಎರಡನೇದಾಗಿರೋದು ನಮ್ಮ ಜಮ್ಮು ಕಾಶ್ಮೀರದ ಕತೆ. 13 ವರ್ಷ ನಾನು ಅಲ್ಲಿ ಸರ್ವಿಸ್ ಮಾಡಿದೆ. ನಾವು ಇವತ್ತು ಇದು ಆ್ಯಕ್ಚುಲಿ ನಾವು ಸೂರ್ಯ ಉದಯಿಸಿದ ನಂತರ ನಾಳೆ ಬೆಳಿಗ್ಗೆ ನಾವು ಸೂರ್ಯ ಕಾಣುತ್ತೆ ಅಂತ ಹೇಳೋಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮಿಲಿಟೆಂಟ್ಗಳ ಅಟ್ಯಾಕ್ ಎಟಿ ಟೈಮ್ ನಡ್ಕೊಂಡಿತ್ತು. ಇವಾಗ ಏನು ಮೀಡಿಯಾದವರು ನಿಮಗೆ ಹೇಳ್ತಾರೆ, ಆವ ಟೈಮಲ್ಲಿ ಯಾವ ಮೀಡಿಯಾದವರು ಕೂಡ ಏನೂ ಹೇಳ್ತಿರಲಿಲ್ಲ. ಶ್ರೀನಗರದ ಏರ್ಪೋರ್ಟಿಂದ ಡೆಡ್ ಬಾಡಿ ಎಟಿ ಟೈಮ್ ಬರ್ತಿತ್ತು. ಡೆಡ್ ಬಾಡಿಯ ಬಾಕ್ಸನ್ನು ರೆಡಿ ಮಾಡ್ತಿದ್ರು. ಈವನ್ ನನ್ನ ಭಾವ, ನನ್ನ ಹೆಂಡತಿಯ ಅಣ್ಣ ಅವರನ್ನು ಡೆಡ್ ಬಾಡಿನ ಸ್ವಂತ ನಾನೇ ತಗೊಂಡು ಬಂದೆ. ಸಿಯಾಚಿನ್ ಗ್ಲೇಷರಲ್ಲಿ ಕೇವಲ ಒಂದೊಂದು ಪೋಸ್ಟಲ್ಲಿ ಕೇವಲ 25 ದಿವಸ ಮಾತ್ರ ನಾವು ಆಕ್ಸಿಜನ್ಲಿ ಇರ್ತೀವಿ. ಕೇವಲ 25 ದಿವಸ ಮಾತ್ರ. ಅಲ್ಲಿ ರೇಷನ್ ಇರುತ್ತೆ, ರೇಷನ್ ತಿನ್ನೋಕ್ಕಾಗಲ್ಲ. ಕೆರೋಸಿನನ್ನು ಮಾಡಿ ಕೊಡ್ತಾರೆ, ಕೆರೋಸಿನ್ ಮಾತ್ರ ಇದಾಗುತ್ತೆ. ನೀರನ್ನು ನಾವು ತಗೊಂಡು ಎಲ್ಲಾದರೂ ನಾವು ಟಾಯ್ಲೆಟ್ಗೆ ವಾಶ್ರೂಮ್ಗೆ ಹೋದರೆ ನಮಗೇನೂ ಮಾಡೋಕ್ಕಲ್ಲ, ಐಸನ್ನೇ ಯೂಸ್ ಮಾಡಬೇಕು. ಇವತ್ತು ಸತ್ತಂಥ ಏನಾದರೂ ಅವಾಂಛಿತ ಥರಲ್ಲಿ ಒಂದು ವೇಳೆ ಇದರಾದ ನಂತರ ಎಲ್ಲಾದರೂ ಡೆಡ್ ಬಾಡಿ ಕೆಳಗಡೆ ಹೋದರೆ 1 ವರ್ಷ ಸಿಕ್ಕಲ್ಲ. ಅಂಥ ಪರಿಸ್ಥಿತಿಗಳು ನೀವು ತುಂಬ ಈಗ ಮೀಡಿಯಾದಲ್ಲೆಲ್ಲೋ ನೋಡ್ತಿದ್ದೀರಿ. ಆವಾಗ ನೀವು ಯಾವುದನ್ನು ಮೀಡಿಲ್ಲ. ನನ್ನ ಜೀವನದಲ್ಲಿ ಆದಂಥ ಒಂದು ಕಹಿ ಘಟನೆ 2000 ಇಸವಿಯಲ್ಲಿ ನನ್ನ ದೊಡ್ಡ ಮಗನ ಬರ್ತ್ಡೇ ಇದರಲ್ಲಿ ಅಂದರೆ ಹುಟ್ಟಿದ ದಿವಸದಲ್ಲಿ 4 ದಿವಸಗಳ ನಂತರ ನಮಗೆ ಟೆಲಿಗ್ರಾಮ್ ಸಿಗ್ತಿದ್ದಾಗ ಅವನ ಮಗನ ನಾನು ನೋಡೋಕ್ಕೆ ಬರ್ತಿರುವಾಗ ಉಗ್ರವಾದಿಗಳು 9 ಜನ ಉಗ್ರವಾದಿಗಳು ಕೇವಲ ಜಮ್ಮು ಕಾಶ್ಮೀರ ಇದರಲ್ಲಿ ಒಂದು ಐಸ್ ಮೇಲೆ ಅವರು ಅಂಬೂಸ್ ಹಾಕಿ ಕೂತಿದ್ರು. ಆದರೆ ದೈವವಶಾತ್ ಏನಂದರೆ ಹೇಳ್ತಾರೆ ಕಿಸ್ಕೋ ಬಚನವಲ್ಲ ಬಡ ಹೋತ ಅಂತ ಹೇಳಿದಾಗ ಯಾರು ನಮ್ಮನ್ನು ದೇವರೇ ಕಾಪಾಡ್ತಾರೆ ಅಂತ ಹೇಳೋದಕ್ಕೆ ನಾವೊಂದು ಪೋಸ್ಟಲ್ಲಿ ಸಾಕಿದಂಥ ಒಂದು ನಾಯಿ ನಮ್ಮಿಂದ ಮುಂದೆ ಹೋಯ್ತದು. ಮುಂದೆ ಹೋಗುವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಖಂಡಿತ ಬೊಗಳಿದ ನಂತರ ಏನಾಗುತ್ತೆ ನಾವು ಸಿಗೋಲ್ಲ ಅಂತ ಹೇಳೋದಕ್ಕೆ ಅವರು ID ಬ್ಲಾಸ್ಟ್ ಮಾಡಿದ್ರು. ಬ್ಲಾಸ್ಟಲ್ಲಿ ನಮ್ಮ ಆ ನಾಯಿನೂ ಸತ್ತೋಯ್ತು, ನಮ್ಮೊಬ್ಬ ಸೈನಿಕನ ಸತ್ತೋದ. ಆನಂತರ ಫೈರಿಂಗ್ ಸ್ಟಾರ್ಟ್ ಆಯಿತು. ಫೈರಿಂಗ್ ಸ್ಟಾರ್ಟಲ್ಲಿ ನನ್ನ ಎದುರುಗಡೆನೇ ಒಬ್ಬ ಮೇಜರು ಆನ್ ದ ಸ್ಪಾಟ್ ಔಟ್ ಆದ. ನಾನು ಕೇವಲ ಮರ ಸೈಡಲ್ಲಿದ್ದೆ, ಹಾಗೆ ನಾನು ಬಚಾವಾದೆ. ಇಲ್ಲದ್ರೆ ನನ್ನ ಮಗನಿಗೆ ನಾನು ಮುಖ ತೋರಿಸ್ತಿರ್ಲಿಲ್ಲ, ನಾನು ಇಲ್ಲಿ ನಿಲ್ತಾನೆ ಇರಲಿಲ್ಲ. ಇದು ಇವತ್ತಿನ ಘಟನೆಗಳು. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ನಡೀತಾನೆ ಯಾರಿಗೂ ಕೂಡ ಯಾರು ಹೇಳಲ್ಲ, ಯಾರಿಗೆ ಹೇಳೋಕ್ಕೂ ಕೂಡ ಅದರಲ್ಲಿ ಪರ್ಮಿಷನ್ ಕೂಡ ಇಲ್ಲ. ಇವತ್ತು ಕೂಡ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಡೈಲಿ
ಡೈಲಿ ಫಾರಿಂಗ್ ನಡೀತಾ ಇರುತ್ತೆ, ಆ ಕಡೆಯಿಂದ ಈ ಕಡೆ ನಡೆಯುತ್ತೆ, ಈ ಕಡೆಯಿಂದ ಆ ಕಡೆ ನಡೆಯುತ್ತೆ. ಅವ್ರ ಮುಖ ನಾವು ನೋಡುವಾಗಿಲ್ಲ, ನಮ್ಮ ಮುಖನ ಅವ್ರು ನೋಡುವಾಗಿಲ್ಲ. ಈ ಥರ ಪರಿಸ್ಥಿತಿ. ಊಟ ನಾವೇ ಮಾಡ್ಕೊಳ್ಬೇಕು, ನೀರು ನಾವೇ ತರಬೇಕು, ನಮ್ಮ ಪಾತ್ರ ನಾವೇ ಕ್ಲೀನ್ ಮಾಡಬೇಕು. ಡೈಲಿ ಇದೇ ಕಷ್ಟ. ನಮಗೆ ಸಂತೋಷ ಅಂದರೆ ನಮ್ಮ 2 ತಿಂಗಳು ರಜೆ ಸಿಕ್ಕುತ್ತೆ, ಆ ದಿವಸ ಮಾತ್ರ ನಮ್ಮ ಜೀವನದ ಎಂಜಾಯ್ ಆರ್ಮಿ ಸರ್ವಿಸ್. ಇಷ್ಟೆಲ್ಲ ಹೇಳೋದಕ್ಕೆ ಅವಶ್ಯ ಕೊಟ್ಟಂಥ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು.